भवघोष्पर वारियथा प्रेमार्पण समदर्शन प्रेमार्पण समदर्शन जग जन दुःख नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिर ज्योति उजल हृदि कंदर ज्योतिर ज्योति उजल हृदि कंदर तुमि तमो भंजनहार प्रभु तुमि तमो भंजनहार नमो नमो प्रभुवाक्यमनादित नमो नमो प्रभुवाक्यमनादित मनोवचनैकाधार प्रभु मनोवचनैकाधार ज्योतिर ज्योति उजल हृदि कंदर ज्योतिर ज्योति उजल हृदि कंदर तुमि तमो भंजनहार प्रभु तुमि तमो भंजनहार धिलंग रंग भंग बाजे अंग संग मृदंग धिलंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भव बंधन जगवंदन वंदितो मां जय श्री गुरु महाराज जी की जय। दर्शित प्रेम वेगंभितरंगम दर्शित प्रेम वेगंभितरंगम संशयराचक नाशमहात्रम संशयराचक नाशमहात्रम यामि गुरुं शरणं भववैद्यं संशयराचक नाशमहात्रं यामि गुरुं शरणं भववैद्यम् अद्वयतत्त्वसमाहितचेत्तम् अद्वयतत्त्वसमाहितचेत्तम् प्रोज्वलभति पटाव्रतव्रतम् प्रोज्वलभति पटाव्रतव्रतम् कर्मकलेवरमाद्भुतचेतम् कर्मकलेवर
ಮನಸ್ಸನ್ನು ಶ್ರೀರಾಮಕೃಷ್ಣ ದಿವ್ಯ ಮೂರ್ತಿಯ ಕಡೆಗೆ ತಿರುಗಿಸೋಣ. ಶ್ರೀರಾಮಕೃಷ್ಣರನ್ನು ಭಾವಿಸ್ತಾ ಅವರ ನಾಮ ಜಪ ಮಾಡೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಶ್ರೀರಾಮಕೃಷ್ಣರ ಭವ್ಯ ಮೂರ್ತಿಯನ್ನು ಭಾವಿಸ್ತಾ ಅವರ ಚರಣ ಕಮಲಗಳಿಗೆಲ್ಲನೂ ಪ್ರಣಾಮವನ್ನು ಸಲ್ಲಿಸ್ತಾ ಪುಷ್ಪಾಂಜಲಿ ಮಾಡ್ತಾ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ಆ ಶ್ರೀರಾಮಕೃಷ್ಣ ದಿವ್ಯ ಮೂರ್ತಿಯನ್ನೇ ಭಾವಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯೋಣ.
ನಮ್ಮ ಶ್ರೀಯನ್ ಹಿರೇಗೌಡ್ ಅವನು ಒಂದು ನೀತಿ ಕಥೆನ ಹೇಳಲಿದ್ದಾನೆ. ಮತ್ತು ಆಮೇಲೆ ಆ ನೀತಿ ಕಥೆಯಲ್ಲಿರುವಂಥ ಒಂದು ಕ್ವಶನ್ನ ಅವನು ನಿಮಗೆ ವಾಯ್ಸ್ ರೆಕಾರ್ಡಲ್ಲಿ ಕಳಿಸ್ತಾನೆ. ಅದನ್ನು ನಾವೆಲ್ಲ ಆಮೇಲೆ ಆನ್ಸರ್ ಮಾಡಿ. ನೀವೆಲ್ಲ ಹೋದ್ಸತಿ ತುಂಬ ಜನ, ಪರವಾಗಿಲ್ಲ, ಅನಿರುದ್ಧಿಗೆ ಹೆಚ್ಚು ಪಾಯಿಂಟ್ ಸಿಕ್ಕಿ ತುಂಬ ಜನ ಹೋದ್ಸತಿ ಆನ್ಸರ್ ಮಾಡಿದ್ದಾರೆ, ವೆರಿ ಗುಡ್. ಇವತ್ತು ನೀವು ಕೂಡ ತುಂಬ ಜನ ಆನ್ಸರ್ ಮಾಡಿದಂಗೂ ನಮ್ಮ ಶ್ರೀಯನ್ಗೆ ಪಾಯಿಂಟ್ ಸಿಗತ್ತೆ. ಓಕೆ, ಈಗ ಅವನು ಯಾವ ನೀತಿ ಕಥೆ ಹೇಳ್ತಾನೆ ಅಂತ ನಾವೆಲ್ಲರೂ ನೋಡೋಣ. ಎಲ್ಲರಿಗೂ ಜಯರಾಮ್. ನನ್ನ ಹೆಸರು VMS ನಂಬರ್ 570. ಇವತ್ತು ನಾನು ಹೇಳುವಂತ ಕಥೆ ಹೆಸರು ತೋತಾ ಕಾಹಿನಿ. ಇದನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದಾರೆ. ಇದು ಒಂದು ಸಾಧಾರಣ ಗಿಳಿಯ ಕಥೆಯಲ್ಲ. ಅಂದಿನ ಶಿಕ್ಷಣ ಪದ್ಧತಿಯ ಮೇಲೆ ವ್ಯಂಗ್ಯವಾಗಿದೆ. ಈ ಕಥೆಯ ಸಾರಾಂಶ: ಒಬ್ಬ ರಾಜನಿಗೆ ಒಂದು ಗಿಳಿ ಇತ್ತು. ಆ ಗಿಳಿಗೆ ಯಾವುದೇ ರೀತಿಯ ನಾಗರಿಕ ಸಂಸ್ಕೃತಿ ಇರೋದಿಲ್ಲ. ರಾಜನಿಗೆ ಅನಿಸುತ್ತಿತ್ತು ಆ ಗಿಳಿಗೆ ಶಿಕ್ಷಣ ನೀಡಬೇಕೆಂದು. ಅವನು ಆಜ್ಞಾಪಿಸುತ್ತಾನೆ. ಅದಕ್ಕೆ ಮನಸ್ಸಿಗೆ ಬಂದಂತೆ ಅದು ಹಾಡುತ್ತಾ ಇತ್ತು. ಅದಕ್ಕೆ ಶಿಕ್ಷಣ ನೀಡಬೇಕೆಂದು ಅವನು ಒಂದು ಪಂಜರದ ನಿರ್ಮಾಣವನ್ನು ಮಾಡುತ್ತಾನೆ. ಅದು ಎಷ್ಟು ಸುಂದರವಾಗಿತ್ತೆಂದರೆ ಎಲ್ಲರೂ ಅದನ್ನ ಗಿಳಿಯನ್ನು ಮರೆತು ಆ ಪಂಜರವನ್ನೇ ಹೊಗಳತೊಡಗಿದರು. ಮತ್ತೆ ಗಿಳಿಗೆ ಶಿಕ್ಷಣ ನೀಡಬೇಕೆಂದು ಅವರು ಪಂಡಿತರನ್ನು ಕರೆಸಿ ಹಗಲು ರಾತ್ರಿ ಗಿಳಿಗೆ ಶಿಕ್ಷಣ ಮಾಡಲು ಪುಸ್ತಕ ಮತ್ತು ಕಾಗದ ರಾಶಿಯನ್ನು ಓದಿಸುತ್ತಾರೆ. ಪಂಜರದ ತುಂಬಾ ಬರೀ ಪುಸ್ತಕ ಮತ್ತು ಕಾಗದ ರಾಶಿಗಳೇ ತುಂಬಿಕೊಳ್ಳುತ್ತವೆ. ಗಿಳಿಗೆ ಹಾರಲು ಜಾಗವಿರುವುದಿಲ್ಲ, ತಿನ್ನಲು ಸರಿಯಾದ ಆಹಾರ ಸಿಗುವುದಿಲ್ಲ. ಅದು ನಿಧಾನವಾಗಿ ತನ್ನ ನೈಸರ್ಗಿಕ ಗುಣವನ್ನು ಕಳೆದುಕೊಳ್ಳುತ್ತದೆ. ಅದು ನಿಧಾನವಾಗಿ ಸತ್ತು ಹೋಗುತ್ತದೆ. ಆ ರಾಜ ತನ್ನ ಗಿಳಿ ಎಷ್ಟು ಕಲಿತುಕೊಂಡಿದೆ ಎಂದು ಪರೀಕ್ಷಿಸಲು ಹೋದಾಗ ಅದು ಸತ್ತು ಹೋಗಿರುತ್ತದೆ. ಅವನು ಅದನ್ನು ಪರೀಕ್ಷಿಸಲು ಹೋದಾಗ ಅದು ಯಾವುದೇ ರೀತಿಯ ಶಬ್ದ ಮಾಡುವುದಿಲ್ಲ. ಆದರೆ ಅದರ ಹೊಟ್ಟೆಯೊಳಗಿರುವ ಒಣಗಿದ ಕಾಗದ ಶಬ್ದ ಇನ್ನು ಕರ್ಕರ್ ಎಂದು ಶಬ್ದ ಮಾಡುತ್ತಿರುತ್ತವೆ. ಈ ಕಥೆಯ ನೀತಿ ಏನೆಂದರೆ, ಶಿಕ್ಷಣವೆಂದರೆ ಬರೀ ಪುಸ್ತಕಗಳನ್ನು ತಲೆಯಲ್ಲಿ ತುಂಬಿಕೊಳ್ಳುವುದಲ್ಲ. ಅದು ಮಗುವಿನ ಅಥವಾ ಕಲಿಯುವವರ ನೈಜ ಪ್ರತಿಭೆ ಮತ್ತು ಸ್ವಾತಂತ್ರ್ಯವನ್ನು ಚಿವುಟಬಾರದು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಶ್ರೀಯನ್ ಒಂದು ಶಾರ್ಟ್ ಸ್ಟೋರಿನ ಹೇಳಿದ್ಯಾ? ಹೌದು, ಇದೊಂದು ಉಪಮೆಯ ಥರ ಕೊಟ್ಟಿರುವಂಥ ಇದು ಒಂದು ಹೇಗಿರುತ್ತೆ ಅಂದರೆ, ಈ ಕಥೆಗಳೆಲ್ಲನೂ ಸಾಧ್ಯನಾ, ಹೀಗಾಗಿ ಸಾಧ್ಯನಾ ಅನ್ನೋಂಗಿರುತ್ತೆ. ಆದರೆ ಅದನ್ನು ನಾವು ಮುಖ್ಯವಾಗಿ ತಿಳ್ಕೋದು, ನೀನು ಹೇಳಿರುವಂಥ ಅಂಶ ಏನು ಅಂತಾರೆ, ಶಿಕ್ಷಣ ಅಂದರೆ ಬರೀ ಪುಸ್ತಕ ಜ್ಞಾನ ಅಲ್ಲ ಅನ್ನೋದು. ಅದು ಇವತ್ತಿನ ಪ್ರಸ್ತುತ ಸ್ಥಿತಿಗೆ ಅದು ನಿಜವಾಗ್ಲೂ ಬೇಕಾಗಿದೆ. ಇವತ್ತು ನಾವೆಲ್ಲ ಅಂದ್ಕೊಂಡಿರೋದೇ ಅದು. ಶಿಕ್ಷಣ ಅಂದರೆ ಏನು ಅಂತಂದರೆ ಬರೀ ಪುಸ್ತಕ ಜ್ಞಾನ. ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ ಶಿಕ್ಷಣ ಅಂದರೆ ಕ್ಯಾರೆಕ್ಟರ್ ಬಿಲ್ಡಿಂಗ್. ಎಷ್ಟು ಮುಖ್ಯ ಅಲ್ಲಿರೋದು ಎರಡೇ ಅಕ್ಷರ, ಎಜುಕೇಶನ್ ಇಸ್ ದ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ. ಎಜುಕೇಶನ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಷ್ಟು ಕಷ್ಟ ಇದೆ ಅದು. ಸ್ವಲ್ಪ ನಾವು ಅದನ್ನು ಡೀಪಾಗಿ ನೋಡಿದಾಗ ನಿಜವಾದ ಶಿಕ್ಷಣ ಏನು ಅನ್ನೋದು, ನಾವು ಇವತ್ತೆಲ್ಲ ಬರೀ ಪರ್ಸೆಂಟೇಜ್ ಶಿಕ್ಷಣ ಆಗಿದೆ, ಪುಸ್ತಕ ಜ್ಞಾನ ಶಿಕ್ಷಣ ಆಗಿದೆ. 24 hours ಓದಬೇಕು. ನಮ್ಮ ಈಗೆಲ್ಲ ಸಾಮಾನ್ಯ ಪೇರೆಂಟ್ಸ್ಗೂ, ನಾನು ಈಗ ನಿನ್ನೆ ಒಂದು ಕಡೆ ಒಬ್ರು ನೋಡಿದೆ, ಈಸ್ ಅಬೌಟ್ 2nd standard ಹುಡುಗ. ಅವನ್ನ ಅವ್ರ ತಾಯಿ ದಿನಕ್ಕೆ 4 hours ಓದಿಸ್ತಾರಂತೆ. ಸ್ಕೂಲಿಂದ ಬಂದ್ಮೇಲೆ 4 hours ಓದ್ತಾನೆ. ಈ ಜಸ್ಟ್ 2nd standard. ನಮ್ಮಪ್ಪ ಹುಡುಗನ ನೋಡಿದೆ, ಯುವರಾಜ್ ಅಂತ, ಕರೆಕ್ಟ್, ನಮ್ಮ ಮೊಮ್ಮಗಳು ಭೇಟಿ ಮಾಡಿಸಿದ್ದು. ತುಂಬ ಶಾಕ್ ಆಯ್ತು ನನಗೆ. 2nd standard ಹುಡುಗನ್ನ ಸ್ಕೂಲಿಂದ ಬಂದಮೇಲೆ 4 hours ಓದೋದು. ಇನ್ನು ಅವನು PUC ಬರೋಷ್ಟಿಗೆ ಏನಾಗ್ತಾನೋ ದೇವರಿಗೆ ಗೊತ್ತು. ಅಂದರೆ ಇವತ್ತು ನಾವು ಏನಾಗಿದ್ದೀವಿ ಅಂದರೆ ಪುಸ್ತಕ ಜ್ಞಾನ ಹೇಳಿದಾಗೇ ಅದು ಅವನು ಹೇಳಿದಾಗೇ ಒಂದು ಗಿಣಿನ ಪಂಜರದಲ್ಲಿ ಹಾಕ್ಬಿಟ್ಟು ಬುಕ್ ಓದೋದು, ಮನೆಯಲ್ಲಿ ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಪುಸ್ತಕ ಕೊಟ್ಟು ಓದು ಅನ್ನೋದು. ಕೊನೆಗೆ ಅವನು ಹೇಳಿದಾಗೇ ನಮ್ಮ ಶ್ರೇಯನ್ ಹೇಳಿದಂಗೆ ಆ ಗಿಳಿಗೆ ತನ್ನ ನೈಸರ್ಗಿಕ ಗುಣಗಳು ಕಳ್ಕೊಳ್ಳುತ್ತೆ.
ಇದೇ ಇವತ್ತಾಗ್ತಿರೋದು. ಯಾವಾಗ ಈ ರೀತಿ ಆಗುತ್ತೋ ನೈಸರ್ಗಿಕ ಗುಣಗಳು ಕಂಡುಕೊಂಡ್ಬಿಟ್ಟು ಏನಾಗತ್ತದು ಸಾಯುತ್ತೆ. ಅದಕ್ಕೆ ನಮ್ಮಲ್ಲಿ ಸೂಯಿಸೈಡ್ಗಳು ಮಾಡ್ಕೊಳ್ಳೋದು ಹುಡುಗರು. ಆದರೆ ಇದನ್ನು ನಾವು ನಿಜವಾಗ್ಲೂ ಇಂಥ ಕಥೆಗಳ ಮೂಲಕ ನಮ್ಗೆ ಗೊತ್ತಾಗುತ್ತೆ ನಾವು ನಿಜವಾದ ಶಿಕ್ಷಣ ಏನು ಪಡಿಬೇಕು ಅನ್ನೋದು. ಸ್ವಾಮೀಜಿ ಹೇಳಿದಂಗೆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನು ಅದು ಅಕಾಡೆಮಿಕ್ ತನ್ನಷ್ಟೇ ತಾನೇ ಬರುತ್ತೆ. ಅದಕ್ಕೇನು ಫೋರ್ಸೇ ಕೊಡಬೇಕಾಗಿಲ್ಲ. ನಾವು ಯಾವಾಗ ಬರೀ ಅಕಾಡೆಮಿಕ್ ಫೋರ್ಸ್ ಕೊಡ್ತೀವೋ ಇದೊಂದನ್ನು ಲಾಸ್ ಮಾಡ್ಕೋಬೇಕಾಗತ್ತೆ ಅನ್ನೋಂಥ ಒಳ್ಳೆಯ ಅಂಶ ಇರುವಂಥ ಕಥೆನ ಶಾರ್ಟ್ ಆಗಿತ್ತು ಕೂಡ ಒಳ್ಳೆ ಅಂಶ ಇರುವಂಥ ಕಥೆನ ನಮ್ಮ ಶ್ರೀಯನ್ನ ಹೇಳಿದ್ದಾನೆ. ಶ್ರೀಯನ್ಗೆ ನಮ್ಮ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಜೈಕಾರದೊಂದಿಗೆ ಇವತ್ತಿನ ಒಂದು ಈ ಸಂಡೇ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಇವತ್ತು 986 ಸಂಡೇ ಕ್ಲಾಸ್ ಮುಗಿತು. ಇನ್ನು ಜಸ್ಟ್ 14 ಸಂಡೇಸ್ ರಿಮೈನಿಂಗ್. 14. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की जय. जयराम कृष्ण सर. जयराम कृष्ण सर. जयराम कृष्ण सर. ಇಲ್ಲಿಂದ ಸ್ಟಾರ್ಟ್ ಕ್ಲಾಕ್ ವೈಸ್ ಕೊಡ್ತಾ ಬಟ್ ನೀನು ಹಂಗೆ ಫಸ್ಟ್ ನೋಡ್ಬಿಟ್ಟು ಆಮೇಲೆ ಪಾಸ್ ಮಾಡ್ಬೇಕು ತಾನೆ. ಚೆಕ್ ಮಾಡ್ಬಿಟ್ಟು ಆಮೇಲೆ ಪಾಸ್ ಮಾಡಬೇಕು. ಅದೇ ಅಲ್ಲದೆ ಬೇರೆ ಬಂದ್ಬಿಟ್ಟಿದೆ. ಹೌದಾ? ಯಾರು? ನಿರಂಜನಾನಂದ. ನಾವು ಮಾಡೋಣ ನೆಕ್ಸ್ಟ್. ನಮ್ಮ 3 ಜನ 4 ಜನ ಅವ್ನು ವಿನ್ನರ್ ಫಸ್ಟ್ ವಿನ್ನರ್ ಫಾಸ್ಟ್ ಮಾಡಿ. ನಿರಂಜನಾನಂದ ಗೆದ್ದುಬಿಟ್ಟಿಗೆ same pass 1 point.
ನಿಂದ ಆಗ್ತಾ ಇದೆ. ಜಯ ರಾಮಕೃಷ್ಣ. ಅದ್ಭುತ ಅನದ್ಭುತ. ಓಕೆ, ಈಗ ನೀವು ಜನ ನೆಕ್ಸ್ಟ್ ಯಾರು ತಾಳೆ ನಂತರ ಕಳಿಸ್ಬೇಕಲ್ಲ ಹೌದು, ನಾನು ಕಳಿಸ್ಬೇಕು. ಕರೆಕ್ಟಾಗಿ ಅದಕ್ಕೆ ಹಾಕಿದ ಅದ್ಭುತ ಅನ್ಬೋದು. ಆಗಿದೆ ಆಗ್ತಾಯಿದೆ. ಒಂದು ಚೇಂಜ್ ಮಾಡ್ತಾನೇ ಇರ್ತದೆ, ಡ್ರೋನ್ ಬರೀತಾನೇ ಇರ್ತಾನೆ. ಒಳ್ಳೆ ಬಂದಿದ್ದೆಲ್ಲ ಹಂಗೆ ಚೇಂಜ್ ಮಾಡ್ತಾ ಇರ್ತಾನೆ. ಆಗೋಯ್ತಾ? ದಿನ ಯಾರು ಆಗೋಯ್ತದೆ. ಇವತ್ತು ಜಯರಾಮಕೃಷ್ಣ ಆಗಿರುತ್ತೆ. ಇವಾಗ ಅಷ್ಟೇ 100 ಆದ್ಮೇಲೆ ಆಗೋಯ್ತು. ಆಮೇಲೆ ಎಲ್ಲರೂ ಆಗೋಗ್ಬಿಟ್ಟು ಲಾಸ್ಟ್ ಬಂದ್ರ ನಿಮ್ಮ ಕೈಗೆ ಸಿಕ್ಕಿದ್ದಕ್ಕೆ ವಿವೇಕಾನಂದ ಲಾಸ್ಟ್ ಆಗೋದು. ಶಿವಾನಂದ ಇಟ್ಕೊಂಡಿದ್ದು, ಶಿವಾನಂದದ್ದು ಎಲ್ಲರೂ ಬಿನ್ನು. ಹೌದು, ಸಾಕು ಸಾಕು ಮಾಡಿ ಸಾಕು. ಎಸ್, ಸ್ವಾಮಿ ವಿವೇಕಾನಂದ ಎಲ್ಲಿಯಾ? ಕೂಡ ಲಾಸ್ಟ್ ಬಂದಿರುತ್ತೆ. ಅದ್ಭುತ. ಸಿಗ್ತಾಯಿಲ್ಲ ಸರ್ ಬಾಕ್ಸ್ ಅದ್ಭುತ ಅಂತ ಸಿಗ್ತಾನ. ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದೀರಪ್ಪ, ಉಲ್ಟಾ ಮುಕ್ಕೊಂಡು ಯಾವ ಅಲ್ಲ ಉಳ್ಸೇವೆ ರಾಮಕೃಷ್ಣರಿಗೆ ಉಳ್ಸೇವೆ ಎಲ್ಲ ಬರೀ ರಾಘವೇಂದ್ರ ಉಳ್ಸೇವೆ ಮಾಡ್ತಾರೆ. ನಾವು ರಾಮಕೃಷ್ಣ ಉಳ್ಸೇವೆ ಮಾಡ್ತೀವಿ. ಬೇಲೂರು ಮಠ ಫುಲ್ ಕೆಳಗಡೆ ರೌಂಡ್ ಹೊಡಿತೀವಿ. ದೇವರೇ ಗತಿ ಯಾರು ಉಳಿಸೇವೆ ಅಂತ ನಿಮ್ ಕಡೆ ಮಾಡ್ಬೇಕು. ರಾಮಕೃಷ್ಣರಿಗೆ ಉಳಿಸೇವೆ ಬೇಲೂರು ಮಠ ಮಾಡೋಷ್ಟೊತ್ತಿಗೆ ರಾಮಕೃಷ್ಣ ಕಾಣಿಸ್ತಾರೆ. ರಾಮಕೃಷ್ಣ ಅಲ್ಲ ಕಾಣಿಸ್ತಾರೋ ಇಲ್ಲ, ಕಾಣಿಸ್ತಾರೋ ಇಲ್ಲ, ಕರ್ಕೊಂಡೇ ಬಿಡ್ತಾರೆ. ಅದು ವಿಜ್ಞಾನಂದ SV ಆಗಿದೆ. ಇನ್ನೊಂದು ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಹರಿ ಓಂ.